ನಮಸ್ಕಾರ ಸ್ನೇಹಿತರೆ, ರುಹೀಸ್ ಪಾಕಶಾಲೆಗೆ ಪ್ರೀತಿಯ ಸ್ವಾಗತ. ಈ ದಿನ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಅದೇನಪ್ಪ ಅಂದರೆ ಕ್ಯಾರೆಟ್ ಹಲ್ವಾ. ಈ ಕ್ಯಾರೆಟ್ ಹಲ್ವಾ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ತುಂಬ ಇಷ್ಟ ಆಗುತ್ತೆ. ಈ ಕ್ಯಾರೆಟ್ ಹಲ್ವಾ ಇವತ್ತು ಈಗ ತುಂಬ ಸಿಗ್ತಾ ಇರೋಂತಹ, ಈ ಚಳಿಗಾಲದಲ್ಲಿ ತುಂಬ ಸಿಗ್ತಾ ಇರೋಂತಹ ಡೆಲ್ಲಿ ಕ್ಯಾರೆಟನ್ನು ಬಳಸ್ಕೊಂಡು ಮತ್ತು ಬೆಲ್ಲವನ್ನು ಹಾಕಿ ಈ ಕ್ಯಾರೆಟ್ ಹಲ್ವನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಈ ದಿನ ಸ್ವಲ್ಪ ಜಾಸ್ತಿ ಕ್ಯಾರೆಟ್ 2 kgಯಷ್ಟು ಕ್ಯಾರೆಟನ್ನು ತಗೊಂಡು ಕ್ಯಾರೆಟ್ ಹಲ್ವ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ 2 kgಯಷ್ಟಿದೆ. ಹಾಲು ಇಟ್ಕೊಂಡಿದ್ದೀನಿ, ಫ್ರೆಶ್ ಆದ ಕೆನೆ ಇಟ್ಕೊಂಡಿದ್ದೀನಿ, ಹಾಲಲ್ಲಿ ನೆನೆಸಿದಂಥ ಕೇಸರಿ ಇಟ್ಕೊಂಡಿದ್ದೀನಿ, ತುಪ್ಪ ಇಟ್ಕೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ಇದೆ, ಬೆಲ್ಲ ಇದೆ ಮತ್ತು ಏಲಕ್ಕಿ ಪುಡಿ ಇದೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಕ್ಯಾರೆಟ್ಗಳು. ಡೆಲ್ಲಿ ಕ್ಯಾರೆಟು, ಅದ್ರ ಕಲರೇ ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿ ಕೊಡುತ್ತೆ ನೋಡೋದಕ್ಕೆ ಮತ್ತು ತಿನ್ನೋದಕ್ಕೂ ಕೂಡ. ಆ ಕಲರು ಹಾಗೆ ರಿಟೈನ್ ಮಾಡ್ಬೋದು. ಈಗ ಈ ಕ್ಯಾರೆಟನ್ನು ಸಿಪ್ಪೆ ತೆಕ್ಕೊಂಡು ಸಣ್ಣಕ್ಕೆ ತುರ್ಕೊಂಡು ಅಥವಾ ಹೆಚ್ಕೊಂಬರೋಣ. ಇದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಚಾಪರಿಗೆ ಹಾಕಿ ಸಣ್ಣಕ್ಕೆ ಹೆಚ್ಕೋತಾ ಇದ್ದೀನಿ. ನೀವು ತುರ್ಕೊಳ್ಬೇಕಾದ್ರೂ ತುರ್ಕೋಬೋದು. ಎರಡರದ್ದು ಟೇಸ್ಟು ಸೇಮ್ ಇರುತ್ತೆ. ನೀವು ಈ ವಿಡಿಯೋನ ಫುಲ್ಲು ನೋಡಿ, ಕೊನೆಯವರೆಗೂ ನೋಡಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾರೆಟನ್ನು ಚಾಪರಿಗೆ ಹಾಕಿ ಸಣ್ಣಗೆ ನಾನು ಇಲ್ಲಿ ಚಾಪ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಸೊ ಚಾಪ್ ಮಾಡ್ಕೊಂಡು ಆದಮೇಲೆ ತುಪ್ಪದಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ. ಚಾಪ್ ಮಾಡಾದಮೇಲೆ ಏನೇನೆಲ್ಲ ಬೇಕು ಅಂತ ಒಂದ್ಸಲಿ ನೋಡ್ಕೊಂಬಂದುಬಿಡೋಣ. ಸೊ ಈ ಕ್ಯಾರೆಟ್ ಹಲ್ವಕ್ಕೆ ಕ್ಯಾರೆಟನ್ನು ನಾನು 2 kgಯಷ್ಟು ತೊಗೊಂಡು ಸಣ್ಣಕ್ಕೆ ಹೆಚ್ಕೊಂಡು ಬಂದಿದ್ದೀನಿ. ಒಂದು ಪರಾತದಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇದು ಒಂದು 5 ಬೌಲಷ್ಟು ಆಗಿದೆ. ಇದು ಕ್ಯಾರೆಟ್ ಸಣ್ಣಕ್ಕೆ ಹೆಚ್ಕೊಂಡಿರೋದು. ಹಾಗೆ ಇದಕ್ಕೆ ನಾನು ಫ್ರೆಶ್ ಆದ ಕೆನೆ ತೊಗೊಂಡಿದ್ದೀನಿ. ಒಂದಷ್ಟು ಕೆನೆ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಕೆನೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ 1 ಲೋಟದಷ್ಟು ಹಾಲು ಮತ್ತು 1/4 ಕಪ್ನಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ. ಸೊ ಹಾಗೆ ಡ್ರೈ ಫ್ರೂಟ್ಸು ನಿಮಗೆ ಇಷ್ಟವಾಗಿ. ನನ್ನ ಹತ್ರ ನೀರಾದ ಬೆಲ್ಲ ಇತ್ತು, ಅದನ್ನು ತೊಗೊಂಡಿದ್ದೀನಿ. ನೀವು ಪೌಡರ್ ಬೆಲ್ಲನಾದರೂ ತೊಗೋಬೋದು. ಹಾಗೆ ಏಲಕ್ಕಿ ಪುಡಿ ಮತ್ತು ಒಂದು 10ರಿಂದ 15 ಎಸಳು ಕೇಸರಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಬಾಣಲೆಗೆ ಒಂದು ಅರ್ಧ ಲೋಟದಷ್ಟು ತುಪ್ಪವನ್ನು ಹಾಕ್ಕೊಂಡು ನಾನು ಕ್ಯಾರೆಟನ್ನು ಇದರಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದನ್ನು ನೋಡಿ, ತುಂಬ ಎಲ್ಲದು ಕೋಟಿಂಗ್, ತುಪ್ಪ ಎಲ್ಲ ಕ್ಯಾರೆಟಿಗೆ ಕೋಟಿಂಗ್ ಬರೋ ಹಾಗೆ ಹುರ್ಕೊಳ್ಳಿ. ಅದರಿಂದ ಅದು ಕಲರು ಚೆನ್ನಾಗಿರುತ್ತೆ, ಕಲರ್ ಹಾಗೇ ಇರುತ್ತೆ ಮತ್ತು ಅದು ಅದರಲ್ಲೇ ಚೆನ್ನಾಗಿ ಬೇಯುತ್ತೆ, ಅರ್ಧ ಬೆಂದು ಹೋಗುತ್ತೆ. ಸೊ ಈಗ ನಾನು 1 ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊತೀನಿ. ಇದನ್ನು ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಸೊ ಇದು ಒಂದು 10ರಿಂದ 15 ನಿಮಿಷದಷ್ಟು ಬೇಕು ಇದು ಬೇಯಲಿಕ್ಕೆ. ಕ್ಯಾರೆಟಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಕೂಡ ಬಿಟ್ಕೊಳ್ಳುತ್ತೆ. ಸೊ ಈಗ ನೋಡಿ, ಮುಚ್ಚಿಕೊಂಡು ಬೇಯಿಸಿದ್ದೀನಿ. ಒಂದು 10ರಿಂದ 15 ನಿಮಿಷದಷ್ಟು ಆಗಿದೆ. ಈಗ ನಾವು ಬಾಕಿ ಎಲ್ಲ ಐಟಮ್ಸ್ನ ಹಾಕ್ಕೊಂಬಿಡೋಣ. ಸೊ ಇದಕ್ಕೆ ನಾನು ಕೆನೆ ಏನು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ. ಕೆನೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಹತ್ರ ಕೆನೆ ಇಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಸೊ ಅದೇನು ನೆಸಿಟಿ ಇಲ್ಲ. ಬಟ್ ಆದರೆ ಕೆನೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ಈಗ ಕೆನೆ ಎಲ್ಲ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ, ಕೈ ಆಡಿಸ್ತಾ ಇದ್ದೀನಿ. ಸೊ ಕೆನೆ ಹಾಕಾದ ಮೇಲೆ ನಾವು ಒಂದೊಂದೇ ಐಟಮ್ನ ಹಾಕ್ಕೋತಾ ಬರೋಣ. ಈಗ ನಾನು ಕೇಸರಿನ ಹಾಕ್ಕೋತಾ ಇದ್ದೀನಿ. ಹಾಲಲ್ಲಿ ನೆನೆಸಿದಂತಹ ಕೇಸರಿನ ಹಾಕ್ಕೋತಾ ಇದ್ದೀನಿ. ಕೇಸರಿನೂ ಅಷ್ಟೇ, ಇದ್ದರೆ ಹಾಕ್ಕೋಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೋಬೋದು. ಅದು ಕೂಡ ಒಂಥರ ಪರಿಮಳ ಕೊಡುತ್ತೆ. ಕೇಸರಿಗೆ ಬೇರೆ ಪರಿಮಳ ಇರುತ್ತೆ. ಸೊ
ಸೊ ಈಗ ಏಲಕ್ಕಿ ಪುಡಿನೂ ಹಾಕಿರೋದ್ರಿಂದ ಕೆಲವೊಂದು ಬೇಕಾದರೆ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಸೊ ಈಗ ಕೇಸರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಸೊ ಈಗ ನಾನು ಬೆಲ್ಲನ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಬೆಲ್ಲ ಹಾಕಿ ಇದು ಪಾಕ ಬರೋವರೆಗೂ ಇಡಬೇಕಾಗತ್ತೆ. ಸೊ ಇದು ಒಂದು ಅರ್ಧ ಗಂಟೆಯಷ್ಟು, ಇದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಇನ್ನು ನೆಕ್ಸ್ಟ್ ಅರ್ಧ ಗಂಟೆಯಷ್ಟು ಬೇಕಾಗುತ್ತೆ. ಇದು ಪಾಕ ಎಲ್ಲ ಬರಬೇಕು, ಅದು ಗಟ್ಟಿ ಆಗಬೇಕು. ಇದು ನೀರಾಗಿ ಮತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ಪಾಕ. ಮತ್ತು ತುಪ್ಪ ತಳದಿಂದ ಬಿಡ್ತಾ ಇರುವವರೆಗೂ ಇದು ನಾವು ಬೇಯಿಸಬೇಕಾಗತ್ತೆ. ಇನ್ನೂ ಒಂದು ಅರ್ಧ ಗಂಟೆಯಷ್ಟು ಇದು ಬೇಕಾಗುತ್ತೆ. ಈಗ ಮುಚ್ಚಿಟ್ಟು ಬೇಯಿಸ್ತೀನಿ ನಾನು, ಯಾಕಂದರೆ ಎಲ್ಲ ಕಡೆ ಅದು ಸಿಡಿಯುತ್ತೆ. ನೋಡಿ ಈಗ ಅರ್ಧದಷ್ಟು ಆಗಿಬಿಟ್ಟಿದೆ ಕ್ಯಾರೆಟ್ ಹಲ್ವ. ಸೊ ಈ ಟೈಮಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಎಲ್ಲ ಸೇರಿಸ್ಕೊಳ್ಳೋಣ. ಸೊ ಈಗ ಅರ್ಧ ಪಾಕ ಬಂದಿದೆ, ಇನ್ನರ್ಧ ಬರಬೇಕು. ಸೊ ಈ ಸ್ಟೇಜಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಏಲಕ್ಕಿ ಪುಡಿನೂ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಆಡಿಸ್ತೀನಿ. ಹಾಗೆ ಉಳಿದಂತಹ ತುಪ್ಪನ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಂಬಿಡಿ ನೀವು. ನಾನು ಈಗ ಅದರಲ್ಲಿ ಮತ್ತೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಉಳಿದಿದ್ದು ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಅಷ್ಟೇ ಸಾಕಾಯಿತು ನನಗೆ. ಸೊ ಈಗ ಮತ್ತೆ 10 ರಿಂದ 15 ನಿಮಿಷ ಇದು ಇಡಬೇಕಾಗತ್ತೆ. ಸೊ ಎಲ್ಲ ಪಾಕ ಬರ್ತಾ ಇದೆ, ತಳ ಬಿಟ್ಕೋತಾ ಇದೆ, ನಿಮ್ಗೆ ಕಾಣ್ತಾ ಇರಬಹುದು. ಸೊ ಈಗ ನೋಡಿ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ, ತಳ ಎಲ್ಲ ಬಿಟ್ಕೋತಾ ಇದೆ. ಸೊ ತುಪ್ಪನೂ ಕೆಳಗಡೆ ಇದಾಗ್ತಾ ಇದೆ, ಸೌಂಡಿಂದ ಗೊತ್ತಾಗ್ತಾ ಇದೆ ತುಪ್ಪ ಬಿಟ್ಕೊಂಡು ಮೇಲೆ ಬರ್ತಾ ಇದೆ. ಸೊ ಈಗ ಬಿಸಿ ಬಿಸಿ ಆದ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ಬನ್ನಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.